ನಮ್ಮ ಲೈಫಲ್ಲಿ ಏನಾದರೂ ಪ್ಯಾನಿಕ್ ಮೂಮೆಂಟ್ ಬಂದಾಗ ಅಥವಾ ಒಂದು ಜಗಳ ಮಾಡುವಂಥ ಸ್ಥಿತಿ ಬಂದಾಗ ಎಲ್ಲರೂ ಹೇಳ್ತಾರೆ ನಿಮ್ಮ ಮೈಂಡನ್ನು ಕಾಮಾಗಿ ಇಟ್ಕೊಳ್ಳಿ, ಕಾಮ್ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ಯೋಚನೆ ಮಾಡಿ ಒಂದು ಸೊಲ್ಯೂಷನ್ನ ಕಂಡುಹಿಡಿಬೋದು ಅಂತ. ಬಟ್ ಈ ಮೈಂಡನ್ನ ಕಾಮಾಗಿ ಇಟ್ಕೊಳ್ಳೋದು ಹೇಗೆ ಅನ್ನೋದೇ ಗೊತ್ತಾಗಲ್ಲ. ಆ ಮೂಮೆಂಟಲ್ಲಿ ನಮ್ಮ ಮೈಂಡ್ ಆ ಸನ್ನಿವೇಶಕ್ಕೆ ಇದಕ್ಕೆ ಏನೇನೋ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ, ಏನೇನೋ ಥಾಟ್ಸ್ಗಳು ಬಂದುಬಿಡುತ್ತೆ, ಮನಸ್ಸಲ್ಲಿ ಏನೇನೋ ಓಡೋಕ್ಕೆ ಶುರುವಾಗುತ್ತೆ. ಒಂದು ರೀತಿ ಫಿಯರ್, ಭಯ ಹುಟ್ಟಿಸುವಂಥ ಸನ್ನಿವೇಶಗಳೇ ನಮ್ಮ ತಲೆಯಲ್ಲಿ ಓಡೋಕ್ಕೆ ಶುರು ಮಾಡುತ್ತೆ. ನಾವೇ ಏನೇನೋ ಕಲ್ಪಿಸ್ತಾ ಹೋಗ್ತೀವಿ, ಹಾಗಾಗ್ಬೋದು ಹೀಗಾಗ್ಬೋದು ಅಂತ. ರಿಲೇಷನ್ಶಿಪ್ಪಲ್ಲಾಗಲಿ, ಈಗ ಬೇರೆಯವ್ರ ಜೊತೆ ಏನಾದ್ರು ಕನ್ವರ್ಸೇಷನ್ ಇದ್ದಾಗಲಿ ಅವ್ರು ನಂಗೆ ಹರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗುತ್ತೆ. ಬಟ್ ಆ ಮೂಮೆಂಟಲ್ಲಿ ನೀವು ತಿರುಗಿ ವಾಪಸ್ ಮಾತಾಡೋಕ್ಕೆ ಹೋದರೆ ದಿಸ್ ವಿಲ್ ವರ್ಸನ್ ದ ಕೇಸ್, ಅದು ನಿಮಗೆ ಗೊತ್ತು. ಬಟ್ ನಿಮ್ಮ ಒಳಗಿರೋ ಆ ಜ್ವಾಲಾಮುಖಿನ ಕಂಟ್ರೋಲ್ ಮಾಡ್ಕೊಳ್ಳಿ. ಆ ಫೀಲಿಂಗ್ ಇದ್ರೂ ನೀವು ಕೆಲವೊಂದು ಸರಿ ಮಾತಾಡ್ಬಿಡ್ತೀರ. ಆಮೇಲೆ ಅನ್ಕೊತೀರ ನಾನು ಮಾತಾಡದೇ ಇದ್ದಿದ್ರೆ ಚೆನ್ನಾಗಿರ್ತಿದ್ದೇನೋ, ಮಾತಾಡಿ ತಪ್ಪು ಮಾಡಿಬಿಟ್ಟೆ ಅಂತ. ಇಂಥ ಮೂಮೆಂಟಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ಬಂದಾಗ ಅಥವಾ ಜಗಳ ಮಾಡೋವಂಥ ಸಿಚುವೇಶನ್ ಬಂದಾಗ ಎಲ್ಲಿ ಮಾತಾಡಬಾರ್ದು, ಎಲ್ಲಿ ಮಾತಾಡಬೇಕು ಅನ್ನೋದು ಗೊತ್ತಾಗದೇ ಇದ್ದಾಗ, ಏನು ಮಾತಾಡಬೇಕು ಕೋಪದಲ್ಲಿ ಅಂತ ಗೊತ್ತಾಗದೇ ಇದ್ದಾಗ ನಿಮ್ಮ ಮೈಂಡನ್ನು ಕಾಮ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಒಂದು ಟೆಕ್ನಿಕ್ ಇದೆ. ಏನಂತ ಅಂದರೆ, ನೀವು ನಿಮ್ಮ ಥಾಟ್ಸ್ನ ನಿಮ್ಮ ಮೈಂಡಿಗೆ ಹೇಳಬೇಕು, ಶಟ್ ಡೌನ್, ಸ್ಟಾಪ್ ಇಟ್, ದೆನ್ ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಬ್ರೀದಿಂಗ್. ಡೀಪಾಗಿ ಬ್ರೀದ್ ಇನ್ ಮಾಡಿ, ಡೀಪಾಗಿ ಬ್ರೀದ್ ಔಟ್ ಮಾಡಿ. ಇನ್ನೂ ಒಂದು ಮುಖ್ಯ ಏನಂತಂದರೆ, ಡೀಪಾಗಿ ಬ್ರೀದ್ ಇನ್ ಮಾಡಿ, ಬಾಯಿಂದ ಡೀಪಾಗಿ ಉಸಿರನ್ನು ಹೊರಗೆ ಹಾಕಿ, ಲೈಕ್ ದಿಸ್. ನೀವು ಯಾವಾಗ ಬಾಯಿಂದ ಉಸಿರನ್ನು ಹೊರಗೆ ಹಾಕಕ್ಕೆ ಶುರು ಮಾಡ್ತೀರಾ, ಆವಾಗ ನಿಮ್ಮ ಮೈಂಡ್ ಬೇಗ ಕಾಮ್ ಡೌನ್ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲಿವರೆಗೆ ಇದನ್ನು ನೀವು ಮುಂದುವರಿಸಬೇಕು, ಎಲ್ಲಿವರೆಗೂ ನೀವು ಕಾಮ್ ಆಗೋದಿಲ್ಲ ಅಲ್ಲಿವರೆಗೂ ಇದನ್ನು ಕಂಟಿನ್ಯೂ ಮಾಡಬೇಕು. ನೀವು ಒನ್ಸ್ ಕಾಮ್ ಡೌನ್ ಆದಮೇಲೆ ನೀವು ಆಮೇಲೆ ಏನು ಬೇಕಾದರೂ ಯೋಚನೆ ಮಾಡಿ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ನ ಕಂಡುಹಿಡ್ಕೋಬೋದು. ದಿಸ್ ಈಸ್ ದ ಓನ್ಲಿ ಮೆಥಡ್ ಟು ಕಾಮ್ ಡೌನ್ ಯುವರ್ ಸೆಲ್ಫ್. ಬೆಸ್ಟ್ ಮೆಥಡ್, ಬೆಸ್ಟ್ ಸಲ್ಯೂಷನ್ ಫಾರ್ ಎನಿಥಿಂಗ್ ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಬ್ರೀದಿಂಗ್. ಬ್ರೀದಿಂಗ್ ಈಸ್ ಎವ್ರಿಥಿಂಗ್. ಈ ಟೆಕ್ನಿಕ್ ನಿಮಗೆ ಇಷ್ಟ ಆಗಿದರೆ, ವರ್ಕ್ ಆಗುತ್ತೆ ಅನಿಸಿದರೆ ಲೈಕ್ ಕೊಡಿ ಮತ್ತು ಆದಷ್ಟು ಜನಗಳಿಗೆ ಶೇರ್ ಮಾಡಿ. ಎಟ್ ದಿಸ್ ಮೂಮೆಂಟ್ ಎವ್ರಿಬಡಿ ರಿಕ್ವೈರ್ ದಿಸ್ ಟೆಕ್ನಿಕ್. ಡೋಂಟ್ ಫರ್ಗೆಟ್ ಟು ಫಾಲೋ ಮಿ.